ಸ್ನೇಹಿತರೆ, ನಮ್ಮ ಫ್ರೆಂಡಿಂದ ನನಗೆ ಒಂದು ವಾಟ್ಸಪ್ ಮೆಸೇಜ್ ಬಂತು. ಒಂದು ಫೋಟೋ ಎಸ್ ಬಿ ಐದು ಅದು ಸ್ಕ್ರೀನ್ಶಾಟ್ ಥರ ಇರೋಂಥ ಫೋಟೋ. ಅದು ನಿಮ್ಮ ಯೋನೋ ಆ್ಯಪು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋ ಕಾರಣದಿಂದ ಬ್ಲಾಕ್ ಮಾಡಿದ್ದೀವಿ. ಮತ್ತು ಅದನ್ನು ನೀವು ರೀಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಕೆಳಗೆ ಕೊಟ್ಟಿರೋಂಥ ಒಂದು APK ಫೈಲ್ ಇದೆಯಲ್ಲ, ಸೆಟಪ್ ಫೈಲು, ಅದನ್ನು ಟಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ರಿ. ಅದಾದಮೇಲೆ KYC ಕೇಳುತ್ತೆ, ನಿಮ್ಮ ಆಧಾರ್ ಕಾರ್ಡು ಮತ್ತು ಇನ್ನೇನು ಬ್ಯಾಂಕ್ ಪಾಸ್ಬುಕ್ಕಿಂದ ಡೀಟೇಲ್ಸ್ ಕೇಳುತ್ತೆ. ಅದನ್ನು ಕೊಟ್ಟು ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ರಿ ಅಂತ ಮೆಸೇಜ್. ಅದು ನಮ್ಮ ಫ್ರೆಂಡಿಂದ ನನಗೆ ಬಂದಿತ್ತು ಮೆಸೇಜು. ಅವನು ಭಾಳ ದಿನ ಆಯಿತು, ಅವ್ನು ನನಗೆ ಯಾವುದೂ ಮೆಸೇಜು ಮಾಡಿದ್ದಿಲ್ಲ, ಏನಿಲ್ಲ. ಮತ್ತು ಇದನ್ನು ಹಾಕಿದ್ದ ಮೆಸೇಜು. ನನಗೆ ಒಂದು ಸ್ವಲ್ಪ ಡೌಟ್ ಬಂತು. ಮತ್ತು ಅವನದು DP ಚೇಂಜ್ ಆಯಿತು. ಅವ್ನು DPನಲ್ಲೂ ಸಹ ಯೋನೋ SBI ಸಿಂಬಲ್ ಇದೆಯಲ್ಲ, ಲೋಗೋ, ಅದು ಇತ್ತು. ಮತ್ತು ರಿಟರ್ನ್ ಅವನಿಗೆ ಕಾಲ್ ಮಾಡಿದೆ, ಅವನು ಫೋನ್ ಪಿಕ್ ಮಾಡಲಿಲ್ಲ. ಸ್ನೇಹಿತರೆ, ಅದು ಏನು ಮೆಸೇಜು ಅಂದರೆ ಅದು ಸ್ಕ್ಯಾಮ್ ಮಾಡೋ ಮೆಸೇಜ್. ಅದು ನೀವೆಲ್ಲಾದರೂ ಅದನ್ನು ಟಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಫೋನು ಮತ್ತು ನಿಮ್ಮ ಬ್ಯಾಂಕಿನ ಅಕೌಂಟಿನ ಡೀಟೇಲ್ಸು ಪೂರ್ತಿ ಆ್ಯಕ್ಸೆಸ್ ಮಾಡ್ತಾರೆ ಅವರು. ಈಗ ಅವ್ನು ಮೆಸೇಜ್ ಕಳಿಸಿದ್ದ ಅಂತ ಏನು ಹೇಳಿದ್ನೋ ಅದನ್ನು ಅವನು ಕಳಿಸಿರೋ ಸಾಧ್ಯತೆ ಭಾಳಷ್ಟು ಕಡಿಮೆ ಇರುತ್ತೆ. ಆ ಸ್ಕ್ಯಾಮರು ಕಳಿಸಿರ್ತಾರೆ, ಅವನ ಲೀಸ್ಟಲ್ಲಿ ಯಾರ್ಯಾರಿದ್ದಾರೋ ಅವನ ಕಾಂಟ್ಯಾಕ್ಟ್ಸಲ್ಲಿ ಅವರೆಲ್ಲರಿಗೂ ಕಳಿಸಿರುತ್ತೆ. ಮತ್ತು ಕೆಲವರು ಕಾಂಟ್ಯಾಕ್ಟ್ಸಲ್ಲಿ ಇಲ್ದರಿಗೂ ಕಳಿಸುತ್ತೆ. ಅವ್ರೇನು ಮಾಡ್ತಾರೆ ಅಂತಂದರೆ DPನ, ಈಗ ನನ್ನ ಫ್ರೆಂಡ್ ಅಂದರೆ ಅವ್ನ ಫೋಟೋ ಹಾಕಿರ್ತಾನೆ, ಅವ್ರೇನು ಮಾಡ್ಕೊತಾರೆ, ಅದನ್ನು ಚೇಂಜ್ ಮಾಡ್ಕೊತಾರೆ. ಈಗ ಯೋನೋ SBIದು ಲೋಗೋ SBI ಅಂತ ಕೇಳೋದು, ಆ ರೀತಿ ಮಾಡ್ಕೊತಾರೆ. ಅದು ಅನ್ನೋ ನಂಬರ್ಗೆ ಹೋಯಿತು ಅಂತಂದರೆ ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಯಾವುದೋ SBIಯಿಂದಲೇ ನನಗೆ ಬಂದಿರೋ ಮೆಸೇಜ್ ಏನೋ ಇದು ಅಂತ ಅವರು ತಿಳ್ಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಗೋದಿಲ್ಲ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅವರು ಅಕೌಂಟಲ್ಲಿ ದುಡ್ಡಿತ್ತು ಅಂತಂದರೆ ಪೂರ್ತಿ ಎಗರಿಸ್ತಾರೆ. ಹಿಂಗೆ ಆಗಬಾರ್ದು ಅಂತ ಅಂದರೆ ಅಂಥ ಯಾವುದೇ ಮೆಸೇಜು ನಿಮ್ಮ ಫ್ರೆಂಡಿಂದಲೇ ಬರಲಿ, ನಿಮ್ಮ ಪೇರೆಂಟ್ಸಿಂದಲೇ ಬರಲಿ, ಯಾವುದೇ ಕಾರಣಕ್ಕೂ ಅಂಥ ಮೆಸೇಜನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಅದು APK ಫೈಲ್ನ ಟಚ್ಚು ಮಾಡಬೇಡಿ. ಆ ಫೋಟೋ ಇರುತ್ತಲ್ಲ, ಅದು ಫೋಟೋ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಏನಿಲ್ಲ. ಆ ಸೆಟಪ್ ಫೈಲ್ ಮಾತ್ರ ಯಾವ ಕಾರಣಕ್ಕೂ ಟಚ್ ಮಾಡಬೇಡ್ರಿ, ಕ್ಲಿಕ್ ಮಾಡಿರಿ. ಮತ್ತು ಅದಾದಮೇಲೆ ಅದು ಇನ್ಸ್ಟಾಲೇಷನ್ ಕೇಳುತ್ತಲ್ಲ, ಅದನ್ನೂ ಮಾಡಬೇಡ್ರಿ. ಆಧಾರ್ ಕಾರ್ಡ್ ಕೇಳುತ್ತೆ, ಬ್ಯಾಂಕಿನ ಡೀಟೇಲ್ಸ್ ಕೇಳುತ್ತೆ. ನಿಮಗೇನು ಅನಿಸುತ್ತೆ ಅಂತಂದರೆ ಇದನ್ನು ಬ್ಯಾಂಕ್ನವರೇ ಕಳಿಸಿದ್ದಾರೆ. ಬ್ಯಾಂಕ್ನವ್ರು ಕಳಿಸಿದ್ದಾರೆ ಅಂತಂದಮೇಲೆ KYC ಮಾಡೋದು ಕಾಮನ್ ಪ್ರೊಸೀಜರ್ ಅವ್ರಿಗೆ. ಇನ್ನೇನು ಬ್ಯಾಂಕ್ ಅಂತಂದಮೇಲೆ ಅಕೌಂಟ್ ನಂಬರ್ ಕೇಳುತ್ತೆ, ಅಕೌಂಟ್ ನಂಬರು. ಮತ್ತು ಪ್ರತಿಯೊಂದು ಬ್ಯಾಂಕಿನ ಅಕೌಂಟಿಗೂ ಸಹ ಈಗ ಆಧಾರ್ ಲಿಂಕ್ ಕಂಪಲ್ಸರಿ. ಆಧಾರ್ ಕೇಳುತ್ತೆ, ಆಧಾರು ಕೊಡೋಣ. ಇನ್ನೇನು ಮೊಬೈಲ್ ನಂಬರು ಬೇಕೇ ಬೇಕು OTPಗೆ. ಅದು ಮೊಬೈಲ್ ನಂಬರ್ ಕೇಳ್ತಿದೆ, ಮೊಬೈಲ್ ನಂಬರು ಕೊಡೋಣ ಅಂತ ನೀವು ಕೊಟ್ರಿ ಅಂತಂದರೆ ಯಾವ ಮಾರಿದ್ರಿ ಅಂತಲೇ ಅರ್ಥ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಪೇರೆಂಟ್ಸ್ಗಾಗಿರಲಿ, ಈಗ ಎಕ್ಸಾಂಪಲು ನಿಮ್ಮ ಪೇರೆಂಟ್ಸೇ ಯಾರೋ ಒಬ್ಬರು ಆ ರೀತಿ ಮಾಡಿದ್ದಾಗ ಅವರ ಕಾಂಟ್ಯಾಕ್ಟಲ್ಲಿರೋ ಎಲ್ಲರಿಗೂ ಮೆಸೇಜು ಸೆಂಡ್ ಆಗ್ತವೆ. ಕೆಲವರು ಬ್ಲೈಂಡಾಗಿ ಓಪನ್ ಮಾಡಿಬಿಡ್ತಾರೆ, ಇರ್ಬೋದೇನೋ ಅಂತ. ಹಂಗಾದಾಗ ಫೈನಾನ್ಷಿಯಲಿ ಭಾಳ ಸಂಕಷ್ಟಕ್ಕೆ ಸಿಲುಕ್ಯಂತೀರಿ. ಅದನ್ನು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯಾವುದೇ ಬ್ಯಾಂಕ್ ಆಗಿರಲಿ, ನಮ್ಮ ಅಕೌಂಟು ಬ್ಲಾಕ್ ಆಗಿದೆ, ಇಲ್ಲ ನಮ್ಮ ಯೋನೋ SBI ಆ್ಯಪೇ ಸಹ ಬ್ಲಾಕ್ ಆಗಿದೆ, ಅದನ್ನು ರೆಡಿ ಮಾಡಿಕೊಡ್ರಿ ಅಂತಂದರೆ ಅಟ್ಲೀಸ್ಟ್ ಒಂದು ದಿನ ಅಲ್ಲದಿದ್ದರೆ ನೆಕ್ಸ್ಟ್ ಡೇ ಏನಾದರೂ ನಾವು ಹೋಗಲೇಬೇಕಾಗುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಯಾವ ಬ್ಯಾಂಕ್ನವರು ಸಹ ನಿಮಗೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ನಿಮ್ಗೆ ಅದನ್ನು ರೆಡಿ ಮಾಡ್ಕೊಳ್ರಿ, ಇದನ್ನು ರೆಡಿ ಮಾಡ್ಕೊಳ್ರಿ ಅಂತ ನಮಗೆ ಅವರು ರಿಮೈಂಡರ್ ಮೆಸೇಜು ಕಳಿಸೋದಿಲ್ಲ. ನಮ್ಮ ATM ಸಹ ಎಕ್ಸ್ಪೈರ್ ಆಗಿದ್ದರೆ ನಾವೇ ಹೋಗಿ ನಮ್ಮ ATM ಎಕ್ಸ್ಪೈರ್ ಆಗಿದೆ, ನಮ್ಗೆ ಇನ್ನೊಂದು ATM ಕೊಡ್ರಿ ಅಂತ ನಾವು ಅರ್ಜಿ ಕೊಟ್ಟು ವಾರ ಆದರೂ ಬರೋದು ಕಷ್ಟ ಇರುತ್ತೆ. ಅಂಥದ್ದು ಅವರು ನಮ್ಮನ್ನು ಗಮನಿಸಿ ನಮಗೆ ಇಂಡಿವಿಜುವಲಾಗೆ ಮೆಸೇಜು ಕಳಿಸೋದಿಲ್ಲ. ಯಾವ SBI ಅಂತಲ್ಲ, ಯಾವ ಬ್ಯಾಂಕ್ನವ್ರೂ ಸಹ ಕಳಿಸೋದಿಲ್ಲ. ಅದಕ್ಕೆ ಮತ್ತು ಅದು RBI ಒಂಬುಡ್ಸ್ಮನ್ TVನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತಾರಲ್ಲ, ಈಗ ಯಾರಾದರೂ ಹಿಂಗೆ OTP ಕೇಳಿದಾಗ OTP ಹೇಳ್ಬೇಡ್ರಿ ಅಂತೆಲ್ಲ ಕೇಳ್ತಿರ್ತೀರಲ್ಲ, ಇದೇ ಥರನೇ ಫ್ರಾಡ್ ಕೇಸ್ಗಳು ನೋಡಿ. ಈ ಥರ ಫ್ರಾಡ್ ಕೇಸ್ ಆಗುತ್ತೆ ಅಂತಲೇ ಅಲ್ಲಿ TVನಲ್ಲಿ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ RBI ಒಂಬುಡ್ಸ್ಮನ್ನಿಂದ. ಪರಿಚಯದವರೇ ಕಳಿಸ್ತಾ ಇರ್ತಾರೆ ಮೆಸೇಜು, ಬಟ್ ಅವ್ರು ಕಳಿಸ್ತಿರಲ್ಲ. ಕೆಲವು ಫೋನ್ಗಳು ಹ್ಯಾಕ್ ಆಗಿ ಅವ್ರು ಕಳಿಸ್ತಾ ಇರ್ತಾರೆ, ಹ್ಯಾಕರ್ಸ್ಗಳು. ಅವ್ರೇನು ಮಾಡ್ತಾರೆ ಅಂತಂದರೆ, ಈಗ ಮಿಸ್ ಆಗಿ ಯಾರೋ ಒಬ್ಬರು, ಈಗ 100 ಜನಕ್ಕೆ ಕಳಿಸಿದರೆ ಒಬ್ಬರು ಕ್ಲಿಕ್ ಮಾಡ್ಕೊಂಡ್ಲಿ ಬಿಡ್ರಿ ಅನ್ನೋ ಮೆಂಟಾಲಿಟಿ ಇರ್ತತೆ. ಅದಕ್ಕೆ ಅವರು ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಅವ್ರು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಪೂರ್ತಿ ಟ್ರಾನ್ಸ್ಫರ್ ಮಾಡ್ಕೊಂಡು ನೆಕ್ಸ್ಟ್ ಅವರು ಕಡಿಮೆ ಅಮೌಂಟ್ ಆದರೆ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ.
ಜಾಸ್ತಿ ಅಮೌಂಟು, ಲಕ್ಷಗಟ್ಟಲೆ ಅಮೌಂಟು, ಅದನ್ನು ವಿಡ್ರಾ ಮಾಡೋದಕ್ಕೆ ಆಗಲ್ಲ, ಕ್ಯಾಶ್ ಲಿಮಿಟ್ ಅಷ್ಟಿಲ್ಲ ಅನ್ನೋಂಥ ಟೈಮಲ್ಲಿ ಏನು ಮಾಡ್ತಾರೆ, ಇದು ಕರೆನ್ಸಿ ಏನಿರುತ್ತೋ ರುಪಿ, ಅದನ್ನು ಬಿಟ್ ಕಾಯಿನಿಗೆ ಕನ್ವರ್ಟ್ ಮಾಡ್ಕೊತಾರೆ, ಕ್ರಿಪ್ಟೋ ಕರೆನ್ಸಿ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ನಮ್ಮ ಪೊಲೀಸ್ನವ್ರಿಗೆ ಅದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಡಿಮೆ ಅಮೌಂಟ್ ಆದರೆ ವಿಡ್ರಾ ಮಾಡ್ಕೊಂಡ್ರೆ ಮತ್ತು ಅವ್ರ ಅಕೌಂಟಲ್ಲಿ ಅದು ಯಾರ ಹೆಸರಿಗೆ ಬ್ಯಾಂಕ್ ಅಕೌಂಟು ಯಾರ ಹೆಸರಿಗಿರುತ್ತೋ ಮತ್ತು ನಾವು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಸಿಗುತ್ತೆ ದುಡ್ಡು ಅಂತ ಅಂದ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಅಕೌಂಟನ್ನು ಮಾಡಿಸಿರ್ತಾರೆ, ಭಾಳಷ್ಟು ಅಕೌಂಟ್ ಮಾಡಿಸಿರ್ತಾರೆ, ಮತ್ತು ID ಕಾರ್ಡೆಲ್ಲ ಫೇಕ್ ID ಕಾರ್ಡ್ ಕೊಟ್ಟಿರ್ತಾರೆ. ಒಂದು ಸರಿ ಹಿಂಗೆ ಸ್ಕ್ಯಾಮ್ ಮಾಡಿ ಜಾಸ್ತಿ ಅಮೌಂಟು ದುಡ್ಡು ತಗೊಂಡ್ವಿ ಅಂತಂದರೆ, ಈಗ ಒಂದು 5,000 ಸ್ಕ್ಯಾಮ್ ಮಾಡಿರ್ತಾರೆ ಅಂತನ್ರಿ, 5,000 ಸ್ಕ್ಯಾಮ್ ಮಾಡಿರ್ತಾರೆ, ಬಟ್ ಅಕೌಂಟ್ ಎಲ್ಲೋ ಇರುತ್ತೆ, ಅರುಣಾಚಲ ಪ್ರದೇಶದಲ್ಲಿರುತ್ತೆ. ನಮ್ಮ ಪೊಲೀಸ್ನವರು ಅಲ್ಲಿಗೆ ಕಮ್ಯುನಿಕೇಟ್ ಮಾಡ್ಕೊಂಡಾಗ ಅಲ್ಲಿ ಗೊತ್ತಾಗುತ್ತೆ ಅದು ಫೇಕ್ ಅಡ್ರೆಸ್ಸು ಅಂತ. ಭಾಳ ದೊಡ್ಡ ಅಮೌಂಟಿನ ಫ್ರಾಡ್ ಆದಾಗ ಅವ್ರೇನು ಮಾಡ್ತಾರೆ ಅಂದರೆ, ಅದು ಆ್ಯಕ್ಚುಲಿ ಫೇಕ್ ಅಕೌಂಟ್ ಕೊಟ್ಟೇ ಅಕೌಂಟ್ ಮಾಡಿಸ್ಕೊಂಡಿರ್ತಾರೆ, ಫೇಕ್ ಅಡ್ರೆಸ್ ಕೊಟ್ಟು. ಆವಾಗ ಪೊಲೀಸ್ನವ್ರಿಗೂ ಸಹ ಹಿಡಿಯೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯಿನು ಹಾಗೆ ಡಿಜಿಟಲ್ ಕರೆನ್ಸಿಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊತಾರೆ. ಅದಾದಮೇಲೆ ಅದು ಯಾರ ಹೆಸರಲ್ಲಿತ್ತು ಅಂತ ನಾವು ಅಲ್ಲೋಗಿ ಬ್ಯಾಂಕಲ್ಲಿ ವಿಚಾರಿಸಿದಾಗ, ಇಂಥ ವ್ಯಕ್ತಿ ಅಡ್ರೆಸ್ಸಿಂದು ಅಂತ ಗೊತ್ತಾಗುತ್ತೆ. ಬಟ್ ಅಲ್ಲಿ ಫಿಸಿಕಲಿ ಅಲ್ಲಿ ಆ ಪ್ಲೇಸ್ಗೆ ಹೋದಾಗ ಅಂಥ ಹೆಸರಿನ ವ್ಯಕ್ತಿ ಇಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ತಾರೆ. ಆವಾಗ ಹೋಯ್ತು ನಮ್ಮ ದುಡ್ಡು, ಬರಲ್ಲ. ಸ್ನೇಹಿತರೆ, ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಅಂಥ ಅನ್ಆಥರೈಸ್ಡ್ ಮೆಸೇಜ್ಗಳನ್ನು ಓಪನ್ ಮಾಡೋದಕ್ಕೆ ಹೇಳಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.